ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಗೌಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮವನು, ನಿಮ್ಮ ಮನೆಯವನು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಏನು ಅಂದರೆ ನಮ್ಮ ಅಣ್ಣ ಒಂದು 2-3 ಸತಿ ಚಿಕನ್ ಪಿಕ್ಕಲ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಸೊ ಅದನ್ನ ಕ್ಯಾಪ್ಚರ್ ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ಕ್ಯಾಪ್ಚರ್ ಮಾಡಬೇಕು ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಚಿಕನ್ ಪಿಕ್ಕಲ್ ನಿಮ್ಗೆ ಇಷ್ಟ ಆದರೆ ಮಾಡ್ಕೊತೀನಿ. ಸೊ ಇವಾಗ ಅಣ್ಣ ಚಿಕನ್ನು ಮತ್ತು ಅರಿಶಿನ ಮತ್ತು ವಿನಿಗರ್ ಹಾಕಿದ್ದಾರೆ, ಉಪ್ಪು ಹಾಕಿದ್ದಾರೆ, ಮಿಕ್ಸ್ ಮಾಡ್ತಿದ್ದಾರೆ ಚೆನ್ನಾಗಿ. ಹಾಗೆ ಮ್ಯಾರಿನೇಷನ್ ಮಾಡಿರೋದನ್ನ ಒಂದು 5 ಮಿನಿಟ್ಸ್ ಇಲ್ಲ 10 ಮಿನಿಟ್ಸ್ ಇಡಬೇಕಂತೆ. ಸೊ ಅದಕ್ಕೆ ಸೈಡಿಗೆ ಇಕ್ಬಿಡೋಣ. ಈಗ ಹಾಗೆ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮಣ್ಣ ಚಿಕನ್ ಪಿಕ್ಕಲ್ಗೆ. ಸೊ ಇದು ಜೀರಿಗೆ 2.5 ಸ್ಪೂನು ಮತ್ತು ಮೆಣಸಿನಕಾಳು 2 ಸ್ಪೂನು. 2.5ನೇ ಹಾಕೊಂಬಿಡಿ, ಖಾರ ಬೇಕು ಅಂದರೆ, ನಮಗೂ ಖಾರ ಅಂದರೆ ಇಷ್ಟ. ಸೊ ಹಾಗೆ 1 ಇಡಿಯಷ್ಟು, 1 ಇಡಿನಾ 2 ಇಡಿ, 2 ಇಡಿಯಷ್ಟು ಏನಂತಾರೆ ಗುರು ಇದನ್ನ, ಧನ್ಯ. ಮತ್ತೆ ಇದೇನೋ ಮಾತಾಡ್ತು ನನಗೆ. ಇವಾಗ ಒಂದು ಚಿಂತ್ರ ಒಂದು 10ರಿಂದ 15 ಅಂದ್ಕೊಳ್ಳಿ ಅಷ್ಟೇ ಮೆಂತ್ಯ ಹಾಕಿರೋದು. ಸೊ ಚಕ್ಕೆ 2 ಪೀಸು, ಸ್ಮಾಲ್ ಪೀಸ್ ಹಾಕೋರೆ, ಕಾಣಿಸ್ತಾ ಇಲ್ಲ. ಲವಂಗ ಮತ್ತು ಏಲಕ್ಕಿ, ಲವಂಗ 4, ಏಲಕ್ಕಿ 2 ಹಾಕಿದ್ದಾರೆ. ಇದನ್ನ ಇವಾಗ ಫ್ರೈ ಮಾಡ್ಕೋಬೇಕು. ಒಲೆ ಹಚ್ಚದಲ್ಲೇ ಮಾಡ್ತಾ ಇದ್ದೀವಿ. ಗ್ಯಾಸ್ ಇದೇ ಇಲ್ಲ ಅನ್ಸುತ್ತೆ, ಸಿಲಿಂಡ್ರು ಫಿಟ್ ಮಾಡಿಲ್ಲ ಫ್ರೆಂಡ್ಸ್. ಯಾಕಂದ್ರೆ ನನ್ನನ್ನು ಬಿಟ್ಟಿದ್ರು ನಮ್ಮ ಅಣ್ಣ, ಅದಕ್ಕೆ ಫಿಟ್ ಮಾಡಿಲ್ಲ. ನಂಗೆ ಒಂಚೂರು ಭಯ ಸಿಲಿಂಡ್ರೆಲ್ಲ ನೋಡಿ. ಡೌರಾಣಿ ಅಂತೆ ನಿಜ. ನಾನು ಮಾಡ್ತೀನಮ್ಮ, ಇಲ್ಲ. ಸೊ ಉರಿತಾ ಇದ್ದಾರೆ ಅಣ್ಣ. ಸೊ ಅದೊಂದು ಟ್ಯಾಲೆಂಟ್ ಹೇಳ್ಬೇಕಾಯ್ತು. ಅವ್ರು ಕುಕ್ಕಿಂಗ್ ಮಾಡಿದಾಗೆಲ್ಲ ಏನಾದರೂ ಒಂದು ಸುಡ್ತಾರೆ. ಸದ್ಯ ಇವತ್ತು ವ್ಲಾಗಲ್ಲಿ ಸಿಗಲಿಲ್ಲ ಅಂದರೆ ಸಾಕು ನಮ್ಮಣ್ಣ. ಅದೇ ಕಾನ್ಷಿಯಸಲ್ಲಿ ಬೇಕಾದ್ರೆ ಇವತ್ತು ಅಡುಗೆ ಮಾಡ್ತಾರೆ. ತಿರುಗಿಸು ಪಟ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್. ನಾವು ಜಾಸ್ತಿ ಉರಿಲಿಕ್ಬಿಟ್ಟಿದ್ದೋ, ಸೊ ಅದರಿಂದ. ಎರಡು ಲವಂಗ ಹಾಕಿದ್ದೀನಿ, 4 ಲವಂಗ ಹಾಕಿದ್ದೀನಿ, 2 ಏಲಕ್ಕಿ ಹಾಕಿದ್ದೀನಿ, ಸಾಕಲ್ಲ. ಸೊ ನಮ್ಮಮ್ಮನ ಒಂಚೂರು ಕೇಳ್ಕೊತಾ ಇದ್ದಾರೆ. ಯಾಕಂದರೆ ಅವ್ರು ಮಾಡಿದ್ರೆ ಒಂಚೂರು ಅಮ್ಮನ ಕೈ ರುಚಿ ಇರಬೇಕಲ್ಲ, ಅದಕ್ಕೆ ಕೇಳ್ಕೊತಾ ಇದ್ದಾರೆ. ಎಲ್ಲ ನಾನೇ ಮಾಡೋದು ಫ್ರೆಂಡ್ಸ್. ಹಿಂಗೆಲ್ಲ ಅಲ್ಲಾಡ್ಸೋದಕ್ಕೆಲ್ಲ ನನಗೆ ಬಿಡ್ತಾನೆ, ಅಲ್ಲಾಡ್ಸು ಅಂತ. ಎಣ್ಣೆ ಡಿಸೈನ್ ನೋಡಿ ಫ್ರೆಂಡ್ಸ್ ಹೆಂಗೆ ಬರ್ತೈತೆ. ನಾನು ಇವತ್ತೇ ಫಸ್ಟ್ ಟೈಮ್ ನೋಡಿರೋದು ಎಣ್ಣೆ ಡಿಸೈನ್. ಇಲ್ಲಿ ನಮ್ದೊಂಥರ ಆಟ ಆದರೆ ಇವನದೊಂಥರ ಆಟ. ಇವನ ಆಟನ ಯಾರು ಆಡೋಕ್ಕಾಗಲ್ಲ, ಹಂಗಾಡ್ತಾನೆ. ಎಣ್ಣೆ ಹಿಂಗೆ ಕಾದಿರಬೇಕು ಫ್ರೆಂಡ್ಸ್. ಇವಾಗ ಅಣ್ಣ ಒಂದೊಂದೇ ಬಿಡ್ತಾನೆ, ಚುರ ಅಂತ ಮೈ ಮೇಲೆ ಆಗ್ತದೆ. ಹಿಂಗೆ ಎಣ್ಣೆ ಕಾದಿರಬೇಕು ಫ್ರೆಂಡ್ಸ್. ಇವಾಗ ಮ್ಯಾರಿನೇಟ್ ಮಾಡಿದ್ರಲ್ಲ ಚಿಕನ್ನು, ಅದನ್ನು ಡೀಪ್ ಫ್ರೈ ಮಾಡಬೇಕು. ಕುದೀತಾ ಇದೆ, ಚುಟಪಟ ಬೀಳ್ತಾ ಇರುತ್ತೆ. ಚಿಟ್ಟಪಟ್ಟ ಮಳೆಯು ಹಿಡಿಕಂತ ಅಂತ ಚೆನ್ನಾಗಿದೆ. ಒಂಚೂರು ರೋಸ್ಟ್ ಆಗಬೇಕು, ಡೀಪ್ ಫ್ರೈ ಆಗಬೇಕು ತಾನೇ, ಚೆನ್ನಾಗಾಗ್ಬೇಕು ತಾನೇ. ಇಲ್ಲ ಸಿಂಪಲ್ ಆಗಾದರೂ ಓಕೆನಾ, ಚೆನ್ನಾಗಾಗಬೇಕು. ಫುಲ್ ಡೀಪ್ ಫ್ರೈ ಆಗಬೇಕು. ಫುಲ್ ಅಲ್ಲಂತೆ, ಮೀಡಿಯಂ ಬ್ರೌನಿಶ್ ಬರಬೇಕು. ಬರೋ ಗಂಟ ಒಂಚೂರು ಡೀಪ್ ಫ್ರೈ ಮಾಡ್ಕೋಬೇಕು.
ಸೊ ಇನ್ನೊಂದು ರೌಂಡ್ ಕುದಿಯಕ್ಕೆ ಬಿಟ್ಟಿದ್ರು ಎಣ್ಣೆನ, ಮತ್ತೆ ಇನ್ನೊಂದು ರೌಂಡ್ ಹಾಕೋ ಅಂತ ಹೇಳಿದಾರೆ ನಮ್ಮಣ್ಣ. ಹಾಕ್ತಾ ಇದ್ದೀನಿ. ಚಿಡಿತಾ ಇದೆ ನಿತ್ತು. ಸೊ ಈ ಬಬಲ್ಸು ಸ್ವಲ್ಪ ಕಮ್ಮಿ ಆಗೋ ತನಕ ಫ್ರೈ ಮಾಡಬೇಕು ಅಂತ ಹೇಳಿದ್ರು ನಮ್ಮಣ್ಣ. ಸೊ ಇವಾಗ ಬಂದಿದೆ, ಬ್ರೌನ್ ಕಲರ್ ಬಂದಿದೆ ನೋಡಿ. ಇಷ್ಟು ಬಂದರೆ ಸಾಕು, ರೆಡಿ ಆಗಿದೆ ಅಂತ. ಸೊ ಇದನ್ನು ತೆಗ್ದು ಇಕ್ಕೋತಾ ಇದ್ದಾರೆ ನೋಡಿ. ಇಲ್ಲಿ ಚೆನ್ನಾಗಿ ಕಾಣುತ್ತೆ. ಬ್ರೌನ್, ಲೈಟ್ ಬ್ರೌನಿಶ್ ಮಾಡಬೇಕು. ಫುಲ್ ಬ್ರೌನ್ ಬಂದ್ಬಿಟ್ರೆ ಸೀದೋಗಿದೆ ಅಂತ, ಕಟುವಾಗ್ಬಿಡುತ್ತಂತೆ. ಸಾರಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಂ, ಆಡ್ಬಿಟ್ರೆ ನಿಂತು. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀವಿ. ಇವಾಗ ಅಸಲಿ ಆಟ ಶುರು. ಸೊ ಇವಾಗ ಎಣ್ಣೆ ಹಾಕ್ತಾ ಇದ್ದಾರೆ. ಜಾಸ್ತಿನೇ ಹಾಕೊಳ್ಳಿ, ಸ್ವಲ್ಪ ಎಣ್ಣೆ ಕೆಡಬಾರ್ದು ಅಂದರೆ. ಬೆಳ್ಳುಳ್ಳಿ ಹಾಕ್ತಿದ್ದಾರೆ. ಫುಲ್ಲು ರೋಸ್ಟ್ ಮಾಡ್ಕೋಬೇಕು ಬೆಳ್ಳುಳ್ಳಿನ. ಶುಂಠಿ ಹಾಕಿದ್ದಾರೆ ಇವಾಗ. ಎಷ್ಟು ಚೆನ್ನಾಗಿ ಒಳ್ಳೆ ಹುಳ ಓಡಾಡ್ದಂಗೆ ಆಗ್ತೈತೆ ಶುಂಠಿ. ಇವಾಗ ಅವಾಗಲೇ ಫ್ರೈ ಎಲ್ಲ ಮಾಡ್ಕೊಂಡ್ವಲ್ಲ, ಆ ಪೌಡ್ರನ್ನ ಹಾಕ್ತಾ ಇದ್ದೀವಿ. ಒಂದು ಸ್ಪೂನ್ ಖಾರದ ಪುಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲರ್ ಟರ್ನ್ ಆಗ್ತಿದೆ ನೋಡಿ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಚಿಕನ್ಗೂ ಹಾಕಿದ್ದೀವಿ. ಗ್ರೇವಿಗೂ ಹಾಕ್ತಾ ಇದ್ದೀವಿ. ಏನು ಗ್ರೇವಿನ ಇದು? ಗ್ರೇವಿ ಅನ್ಕೊಂಡು ಗ್ರೇವಿಗೂ ಹಾಕ್ತಾ ಇದ್ದೀವಿ. ಹಾಕ್ರಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡ್ತಾ ಇರ್ಬೋದು ಹೇಗೆ ಕಾಣಿಸ್ತಾ ಇದೆ ಚಿಕನ್ ಪಿಕಲ್ ಅಂತ. ಸೊ ಇಷ್ಟೇ, ಚಿಕನ್ ಪಿಕಲ್ ರೆಡಿ ಆಗಿದೆ. ಹಾಕಿರೋ ಮಸಾಲೆಯಿಂದ ಸ್ವಲ್ಪ ಎಣ್ಣೆ ಬಿಡ್ಬೇಕಂತೆ. ಎಣ್ಣೆ ಬಿಟ್ರೆ ರೆಡಿ ಆಗಿದೆ ಅಂತ. ಸೊ ನೋಡ್ತಾ ಇರ್ಬೋದು ಎಣ್ಣೆ ಬಿಡ್ತಾ ಇದೆ ನೋಡಿ, ಬಬಲ್ಸ್ ಎಲ್ಲ ಬರ್ತಾ ಇದೆ. ನೋಡ್ತಾ ಇರ್ಬೋದು ಬಬಲ್ಸ್ ಎಲ್ಲ ಬರ್ತಾ ಇದೆ. ಸೊ ಇದಕ್ಕೆ ಲಾಸ್ಟ್ ನಿಂಬೆ ರಸ ಒಂದು ಹಾಕಿದ್ರೆ ಚಿಕನ್ ಪಿಕ್ಕಲ್ ರೆಡಿ ಆಗಿದೆ. ಇಲ್ಲ ಇವತ್ತು ಒಂದಿನ ನೈಟ್ ಪೂರ ಬಿಟ್ಟು ಬೆಳಗ್ಗೆ ತಿಂದರೆ ಇನ್ನೂ ರುಚಿ ಇರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡಿದ್ರೆ ಹಂಗೆ ತಿನ್ನಬೇಕು ಅನಿಸುತ್ತೆ ಅಂತ. ಉಗುರು ಬೆಚ್ಚಗೆ ಬರ್ತಿದ್ದಂಗೆ ಈ ಗುರಿ ಕಮ್ಮಿ ಆಗ್ತಿದ್ದಂಗೆ
ಬಿಸಿ ಬಿಸಿ ಒಬ್ಬನೇ ಆಗ್ತಿದ್ದಂಗೆ ಹೀಗೆ ಹೇಳಿ ಹಿಂಗೆ ಹಾಕ್ಬಿಟ್ಟು 1-2 ಟೈಮ್ಸ್ ಮಿಕ್ಸ್ ಮಾಡಬೇಕಾ? ಅಳ್ಳಾಡಿಸ್ಬೋದು. ಅಲ್ಲಾಡಿಸ್ಬೇಕಂತೆ. ನೋಡಿ, ನಿಂಬೆಹುಳಿ ಹಾಕಿದ ತಕ್ಷಣ ಎಲ್ಲ ಕಚ್ಕೊತಾ ಇದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು. ನನ್ನ ಮಗನ ರಾಗ ಇಲ್ಲದೆ ನನ್ನ ವ್ಲಾಗೇ ಆಗಲ್ಲ. ಹಾಗೆಯೇ ಹೊರಗೆ ಬಂದು ವ್ಲಾಗ್ನ ಎಂಡ್ ಮಾಡೋಣ ಅಂತ ಇದ್ದೀನಿ. ಯಾಕೆಂದರೆ ಪಾಪು ಇನ್ನೂ ಮನಗಿಲ್ಲ, ಜೋರಾಗಿ ಮಾತಾಡ್ತಾ ಇದ್ದಾನೆ. ಅಮ್ಮ ಅಜ್ಜಿ ಅಂತ ಎಲ್ಲ ಜೋರಾಗಿ ಕಿರ್ಚಿಸ್ತಾ ಇದ್ದ. ಅದಕ್ಕೆ ಹೊರಗೆ ಬಂದು ವ್ಲಾಗ್ನ ಎಂಡ್ ಮಾಡೋಣ ಅಂದ್ಕೊಂಡೆ. ಸೊ ನಿಮಗೆ ಈ ಚಿಕನ್ ಪಿಕ್ಕಲ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್.